ಮದ್ಗುರುವೇ ಕೃಪೆಯಾಗು. ಇವತ್ತು ಸರ್ ಗರಟಿಯ ಗ್ರಾಮದ ನಂದಿಯ ಬಸವೇಶ್ವರರ ಎಲ್ಲ ಹೃದಯ ಮಂದಿಯಲ್ಲಿ ಸ್ಮರಿಸಿ ಅಡಲ್ಟಿ ಗ್ರಾಮದ ಗುರು ನಮನ ಅಧ್ಯಕ್ಷರಾದಂಥ ಪರಮ ಪೂಜ್ಯ ರಾಚೋಟೇಶ್ವರ ಸ್ವಾಮಿಗಳ ವಂದಿಸಿ ಹಿರಿಯರಾದ ಈ ಊರಿನ ಜ್ಞಾನಿಗಳಾದಂಥ ನಮ್ಮ ಶರಣರು ಕೇರಿ ಆಚಾರ್ಯವರೇ, ಈ ತನ್ನ ನಮ್ಮನ್ನು ಇದಂಥ ಇನ್ನೊಬ್ಬರು ಇದಂಥ ಅವ್ರ ಶರಣರೇ, ನಾರಾಯಣ ಶರಣರೇ, ಈ ಊರಿನ ಎಲ್ಲ ನನ್ನ ತಂದೆಯ ತಾಯಿ ಶರಣು ಬಂಧುಗಳು ಶರಣು ಶರಣಾರ್ಥಿ. ಇವತ್ತು ದಿವಸ ನಮ್ಮ ಯುವಕರು ಗೆಳೆಯರು ಬರುತ್ತೇಳಿ ನಾನು ಬಂದಕ್ಕೆ ಬೇಗ ಅವ್ರಿಗೆ ಇವನ್ನೆಲ್ಲ ಯಾಕೆ ಗದ್ದೆ ಇಟ್ಕೊಂಡು ಇಲ್ಲೇ ಗುಡಿಯಾಗ ಮಾಡ್ಬೇಕಂತೇಳಿ ಅವ್ರದ್ದು ಒಂದು ಖುಷಿ ಇರ್ತೈತೆ ಮಾಡೋದು. ನಾನು ಯುವಕರು ಯಾಕಂದ್ರೆ ಆ ಕಡೆ ಇರುವಾಗ ಧರ್ಮದ ದಾರಿ ಹಿಡಿದಾರ ಕಷ್ಟ. ಇವತ್ತು ಇಲ್ಲಿ ಯುವಕರು ಎಲ್ಲೆಲ್ಲಿ ಹೋಗ್ತಾರೆ, ಏನಿರ್ತಾರೆ, ಮೊಬೈಲ್ ಹಿಡ್ಕೊಡ್ತಾರೆ, ಗಾಡಿ ಮ್ಯಾಗ ಇದು ಮಾಡ್ತಾರೆ. ಆದರೆ ಇವತ್ತು ದಿವಸ ನಮ್ಮ ಅಡಲ್ಟಿ ಗ್ರಾಮ ಒಂದು ಶರಣರ ಮೇಳತೆ ಶರಣರ ಒಂದು ಮಕ್ಕಳು ಜೋರಾಗಿ ಚಪಾತಿ ತಿಳ್ತಾರೆ. ಒಂದು ಕಡೆ ಅಲ್ಲಂಪ್ರಭು ಗಗ್ಗನವಿ ಗುಂಡಿಗೆ ಆಕಾಶವಗ್ರವಣಿ, ಗಗ್ಗನವಿ ಗುಂಡಿಗೆ ಆಕಾಶವಗ್ನಿ, ಸೂರ್ಯ ಚಂದ್ರ ಪುಷ್ಪ ನೋಡ, ಗುಹೇಶ್ವರಲಿಂಗ ಪೂಜೆ ನೋಡ, ಗುಹೇಶ್ವರಲಿಂಗ ಪೂಜೆ ನೋಡ. ಸಿದ್ದೇಶ್ವರ ಅಪ್ಪಾಜಿಯವ್ರು ಭಾಳ ಚಂದ ಹೇಳಿದ್ದಾರೆ. ಅದೇ ಥರ ಇವತ್ತು ನೋಡ್ರಿ, ಯಾವುದೋ ಆಡಂಬರಲ್ಲಿ ಯಾವುದೋ ಟೇಜ್ ಇಲ್ಲ, ಏನಿಲ್ಲ, ಯಾವುದು ಇದಿಲ್ಲ, ಏನಿಲ್ಲ. ಅದೇ ಹೇಳ್ತೀನಿ, ಗಗನ ಗುಂಡಿಗೆ ಆಕಾಶ ಅಗ್ನಿ. ಇವತ್ತು ದಿವಸ ಅವಾಗಿದ ಸಿದ್ದೇಶ್ವರ ಅಪ್ಪ ಮನಸ್ಸಿಗೆ ಆನಂದವಾಯಿತು, ಮನುಷ್ಯಗೆ ಆನಂದವಾಯಿತು ಅಂದ್ರೆ ಯಾಕಂದ್ರೆ ನಿಸರ್ಗ ಮತ್ತು ದೀಪದಿಂದ ನಾವು ಭಾಳ ಸಂತೋಷವರು. ಅಂಥ ಪೂಜ್ಯರು ಇವತ್ತು ದಿವಸ ಗುರಿ ನಮನ ಮಾಡ್ತಿದ್ರು ನಮ್ಮ ಇದೇ ಸದಾಕಾಲ ಹಿಂಗೆ ನಡ್ರಿ. ಆಮೇಲೆ ತರಕಾರಿ ಮಾಡ್ಯಾರವರು, ತರಕಾರಿ ಮತ್ತು ಭಾಳ ಅವ್ರಿ ನಿಸರ್ಗ ಮ್ಯಾಗ ಅವರು ಎಷ್ಟು ಚಂದ ಮಾಡ್ಯಾರ ಬರ್ರಿ. ಆದರೆ ತರಕಾರಿ ಏನು ಮಾಡ್ರಿ, ಎಲ್ಲರೂ ಪ್ರಸಾದ ಮಾಡಿ ಆ ಕಡೆ ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಡಿ. ಯಾಕೆ ಒಬ್ಬ ರೈತ ಒಬ್ಬ ಕಷ್ಟ ಬಿಡ್ರಿ ಅದನ್ನು ಎಷ್ಟು ಬೆಳೆಸ್ಬೇಕು, ಎಷ್ಟು ಕಷ್ಟ ಇದೆ. ಅದಕ್ಕೆ ತರು ಹಚ್ಚಬೇಕು, ಸ್ನಾನ ಮಾಡಿ ದೊಡ್ಡ ಮಾಡ್ಬೇಕು, ನೀರು ಉಣಿಸ್ಬೇಕು, ಮತ್ತು ಏನೇನು ಅದಕ್ಕೆ ಬಿಸಿಲು ಬಿಡೋದು ಮ್ಯಾಗ ಜಾಳಿಗೆ ಹಾಕ್ತಾರೆ. ಅಂಥ ಬೆಳೆಸಿ ಒಂದು ದಿವಸ ಆ ಪೂಜ್ಯರ ಮುಂದೆ ಅದನ್ನು ಚೆಂದಾಗಿ ಮಾಡಿರಿ. ಯಾಕೆ ನಿಸರ್ಗ ಒಂದು ಭೂಮಿ ಭಾಳ ಹಣ್ಣಿನ ಫಲ ಭಾಳ ಪೂಜ್ಯರು ಅವರು. ಇವತ್ತು ದಿವಸ ಎಲ್ಲ ಇದು ಮಾಡಿಲ್ಲ ಅವ್ರು ಪೂರ್ತಿ ಇವತ್ತು ದಿವಸ ಸಂತೋಷ ಆಗ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಸಂತೋಷ ಆಗ. ಪೂಜ್ಯರು ನಮ್ಮ ಶರಣ ಹೇಳಿದ್ರು, ಈಗ ಅವರ ಜಗತ್ತಿನವ್ರು ಅಲ್ರಿ, ಅವರ ಬ್ರಹ್ಮ ಪದವಿಯಲ್ಲಿ ಎಷ್ಟು ಪದವಿಯಲ್ಲಿ, ರುದ್ರ ಪದವಿಯಲ್ಲಿ ಮತ್ಯಾವ ಪದವಿಯಲ್ಲ ನಮ್ಮ ಕೂಡಲ ಸಂಗಮ ಶರಣರ ಮಹಾಪದವಿ ಅಂತ ಅವರ ಶರಣರವರು ಸಂತರವರು ಅವ್ರು ಯಾವ ಪದವಿನ ನಿರಾಕರಿಸಿದ್ರ ಅಂತ ನಮ್ಮ ದೇಶದ ಒಂದು ಪ್ರಶಸ್ತಿ ಕೊಡ್ತಾರಂದ್ರೆ ಆ ಪ್ರಶಸ್ತಿ ಏಕೈಕ ಸ್ವಾಮಿಗಳು ಪೂಜ್ಯ ಇದ್ರ ಸಿದ್ದೇಶ್ವರ ಸ್ವಾಮಿ ಹಳ್ಳಿ ಕಳಿಸ್ತಿರೋದನ್ನ. ನಾವು ಪ್ರಶಸ್ತಿ ತಗೋಬೇಕಾದ್ರೆ ಏನು ಮಾಡ್ತಾರೆ, ಎಷ್ಟು ಲೀಡರ್ ಬಳಸಿ MLA ಹೆಚ್ಚು, ಮಂತ್ರಿನ ಹೆಚ್ಚು, ಪ್ರಧಾನಮಂತ್ರಿ ಹೆಚ್ಚು ಅಂತ ನಾವು ಪ್ರಶಸ್ತಿ ಡಾಕ್ಟರ್ ಪದವಿ ಅಂತಾರೆ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಯಾವುದೋ ಒಂದು ಬ್ಯಾಡದ ತ್ಯಾಗ ಮಾಡಿದಂಥ ಪೂಜ್ಯರು, ಏಕೈಕ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅಂತ ಪೂಜ್ಯರು. ನಾವು ಯಾವುದೋ ಅವ್ರಿಗೆ ಪದವಿ ಇಲ್ಲ, ಒಬ್ಬ ಸಂತ, ಒಬ್ಬ ಇವತ್ತು ದೇಶದ ಸಂತ ಅವರಿಗೆ ಅವ್ರ ಭಕ್ತಿ ಪ್ರಕರಣ ನಾವು ಹೇಳ್ತೀವಿ. ಯಾರು ಜಗದ್ರೋಹಿ ಬೇಕಾದ್ರೆ ಸಂತ ಅವರು ಅಂತ ಇವತ್ತು ಸಂತ ನಾವು ಇದು ಮಾಡ್ತೀವಿ ಅಂತ. ಇವರ ನಿರಾಭಾರಿ ಸಂತರು ನಮ್ಮ ಅಜ್ಜರು ಹೇಳಿದ್ರು, ಮುತ್ತು ಮತ್ತು ಉಪ್ಪ, ಆನಿಕಲ್ಲು ಎಲ್ಲ ಕರೆಕ್ಟ್ ಜೀವನದಲ್ಲಿ ಬರ್ತಾವೆ ಹೋಗ್ತಾರೋ. ಆದ್ರೆ ಅಂಥ ಮಹಾತ್ಮರು ಇವ್ರು ನೋಡು, ದೇಶದ ಮ್ಯಾಗ ಎಷ್ಟೋ ಮಹಾತ್ಮರವರ. ಅಂಥ ಮಹಾತ್ಮರು ಶಿವಕುಮಾರ ಸ್ವಾಮಿಗಳು, ಅಂಗಲ್ ಕುಮಾರ ಸ್ವಾಮಿಗಳು, ಅತರೀಶ್ವೇಗಳು, ಶಿಶುರಾಚಾರ್ಯಪ್ಪ, ಸಿದ್ಧಾರೂಢರು, ಎಷ್ಟು ಮಹಾತ್ಮರಿಗೆ ತಮಗೆ ದೇಶಗೋಸ್ಕರ ಧರ್ಮಗೋಸ್ಕರ
ಅಂತ ಮಾತುಕತೆ ನಾವು ನೋಡೋದಕ್ಕೆ ನಮ್ಮ ದೇಶ ಓದೈತಿ ದೇಶ ಅಂತ ಇವತ್ತು ದಿವಸ ಅವರನ್ನು ಮಾತುಕರು ಹಾಕಿಕೊಟ್ಟದ ಇಂಥ ನಾವು ನೀವೆಲ್ಲ ಅವರ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡುತ್ತಾ ನಾವು ಯಾವಾಗಲೂ ಜೀವನ ಸ್ವಾರ್ಥಕ ಮಾಡ್ಕೋಬೋದು, ಸ್ವಾರ್ಥಕ ಅಂತ ನಾವು ಇವತ್ತು ದಿವಸ ಸಿದ್ದೇಶ್ವರ 3ನೇ ವರ್ಷದ ಒಬ್ಬರು ಪೂಜ್ಯರು ಸಿದ್ದೇಶ್ವರಪ್ಪಗಳು ಅವ್ರು ನಸುಕಿನ ಹೋಗ್ತಾ ಏನು ಮಾಡ್ತಾರೆ, ಎಲ್ಲೇ ಕಲ್ಲು ಇತ್ತು ಕಲ್ಲು ತೆಗಿತಿರು, ಎಲ್ಲಿ ಕಸ ಕಾಣಿಸ್ತಿರು. ನಾವು ಯಾರೇ ಮಾಡ್ತೇವೆ ದಾರಿಯಾಗ ಕಲ್ಲು ತೆಗೆದು ಒಡ್ಡಾತಂದ ದಾರಿಗೆ ಕಲ್ಲು ನಿಮ್ಗೆ ದಾರಿ ಹೋಗ್ತೇವೆ. ಅವರ ಪೂಜ್ಯರು ಏನೂ ಅಲ್ಲ, ಸಕಲ ಜೀವಾತ್ಮಗಳು ಏಸಲು ಬಯಸಿದ ಪರಮ ಪೂಜ್ಯ ಯಾರೇ ಇದ್ದರೆ ಸಿದ್ದೇಶ್ವರ ಸ್ವಾಮಿಗಳು. ಬಾಗಿದ ತಲೆ ಮುಗಿದ ಕೈ ಅಂದರೆ ಎಲ್ಲರೂ ಕೈ ಮುಗಿತೀವಿ. ನಾವು ಬರೀ ಕೈ ಕೊಟ್ಟು ಆಸರೆ ಮಾಡ್ತೇವೆ, ಹಂಗಿಲ್ಲ. ಬಾಗಿದ ತಲೆ ಮುಗಿದ ಕೈ ಶರಣೀಶ್ವರ ನಾವೆಲ್ಲ ಕೂತ್ನಾಗಿಲ್ಲ ನಾವು ಅಂತ ಪೂಜ್ಯರು ಎಲ್ಲರಿಗೂ ದಿವಸ ನಮ್ಮ ಯುವಕರ ಪ್ರತಿಯೊಂದು ವರ್ಷ ಆಡಂಬರಗಳು ಇದೇ ರೀತಿಯಾಗಿ ಗಿಡವನ್ನು ಕೊಡ್ರಿ, ಹಣ್ಣು ಕೊಡ್ರಿ, ಮಕ್ಕಳಿಗೆ ಏನೋ ಮಾಡ್ರಿ. ಆದರೆ ಅವರು ಆಡಂಬರಕ್ಕೆ ಸಿದ್ದೇಶ್ವರ ಅಪ್ಪರು ಆಡಂಬರಕ್ಕೆ ಯಾವಾಗೂ ಅವರು ಒಪ್ಪುವುದಿಲ್ಲ. ನೀವು ಇದೇ ದಾಸೋಹ ಮಾಡಿರಿ, ಗಿಡ ಕೊಡ್ರಿ, ಏನೇನು ಮಾಡ್ತೀವಿ ಮಾಡ್ರಿ, ಆದರೆ ಮೆರವಣಿಗೆ ಮತ್ತು ನಾವು ಎಲ್ಲ ಇದು ಮಾಡೋದು ಡ್ಯಾನ್ಸ್ ಎಂದು ಅವರು ಪೂಜ್ಯರು ಮಾಡಿ ನಡವತ್ತೆ ಹೆಸರೇ ಆ ಬೆಳಕಿನಾಗ ದೇವರ ಹೇಳದ ಶಂಡ ಬೆಳಕಿನಾಗ ಸಿದ್ದೇಶ್ವರ ಸ್ವಾಮಿ ಕಾಣ್ರೆ. ಆದರೆ ನಾವು ದಿವಸ ಭಾಳ ಸಂತೋಷವಾಯಿತು. ನಾವು ಎಲ್ಲ ಸ್ವಾಮಿಗಳು ಕೆಲವೊಂದು ಕಡೆ ಈಗ ಅವ್ರ ಸ್ವಾಮಿಗಳು ಹೊಗಳ್ತೀವಿ, ಇವ್ರ ಸ್ವಾಮಿಗಳು ಹೊಳ್ತೀವಿ, ಇವ್ರನ್ನ ಹೊಳ್ತೀವಿ, ಅವ್ರನ್ನ ಹೊಳ್ತೀವಿ ರಾಜಕಾರಣ. ಆದರೆ ಸಿದ್ದೇಶ್ವರಪ್ಪಲ್ಲ ಸೂರ್ಯ ಚಂದ್ರ ಹೆಂಗೆ ಸಮಾನ ಇತ್ತಲ್ಲ, ಒಂದು ಜಾತಿ ಭೇದ ಇಲ್ಲ, ಅವ್ರು ಹೀಗೆ ಮೇಳಕ್ಕಿಲ್ಲ ಯಾರೂ ಇಲ್ಲ, ಏನು ಎಲ್ಲರೂ ನಮ್ಮವರ. ಸೂರ್ಯ ಚಂದ್ರ ಹೆಂಗೆ ಬೆಳಕು ಕೊಡ್ತಾನ, ಹಂಗೆ ಮತ್ತು ಭಗವಂತ ಗಾಳಿ ಕೊಡ್ತಾನ, ನೀರು ಕೊಡ್ತಾನ. ಸಮಾನತೆ ನಾವು ಸ್ವಾಮಿಗಳು ನಡ್ಕೊಂಡ್ರೆ ಅದು ಸ್ವಾಮಿಗಳು ನಾವು ಸ್ವಾಮಿ ಅಂತ ಹೇಳ್ತೇವೆ. ನಿಮಗೆಲ್ಲರ ಭಕ್ತಿ ಬೇಕಾಗಿ ಆ ಸಿದ್ದೇಶ್ವರ ಸ್ವಾಮಿ ನಮಗೂ ನಿಮಗೆಲ್ಲ ಈ ನಮ್ಮ ಅಡಾಟಿ ಗ್ರಾಮದ ಇದೇ ರೀತಿಯಾಗಿ ಶಾಂತಿ ರೀತಿಯಲ್ಲಿ ಕೊಟ್ಟರೆ ನಿಮಗೆಲ್ಲ ಸಿದ್ದೇಶ್ವರ ಸ್ವಾಮಿಗಳ ಭಕ್ತಿ ಬರ್ಬೋದು. ನಮ್ಗೆ ಯಾಕೋ ಮನುಷ್ಯ ಅದ ಶರಣ ಹೇಳಿದ್ರ ಅವ್ರು ಕಟ್ಟಿನೂ ಆ ಜಾಗ ನೀವು ಬಿಡಬಾರಾಗಿತ್ತ. ಈಗ ಅದ್ರ ಜಾಗ ಕೊಡ್ತಾರೆ, ಕೇಳಿದ್ರೆ ಜಾಗ ತೊಗೊಳೋದು ಅಂತ. ಯಾಕಂದ್ರೆ ಅವರ ಒಂದು ತಿಂಗಳ ಅವರು ಹೇಳಿದ್ದ ಸ್ಥಾನದ ಅಂಥ ಸ್ಥಾನದಲ್ಲಿ ಅವ್ರು ಹೇಗೆ ಅವ್ರ ಹೆಸರೇ ಮಾಡಿದ್ದು ಅಂದ್ರೆ ಅದು ನಮ್ಗೆ ಸ್ವಲ್ಪ ಇವ್ರ ಪೂಜ್ಯರು ಬಂದು ಅದನ್ನೆಲ್ಲ ಪಾವನಟ ಅವ್ರು ಹೇಳ್ತಾರೆ, ಹಲವು ಮಾತು ನೀನು ಒಲಿದ ಪಾದವಿಟ್ಟ ನೆಲವಿಸು ಕ್ಷೇತ್ರ ಜಲವೇ ಪಾವನ ತೀರ್ಥತೆ. ಆ ಮಾತ್ಪರಿಟ್ಟನೆಲ್ಲ ಪಾವನ ಕತೆ ತೀರ್ಥ ಕತೆ ಅಂತೇಳಿ ಇವತ್ತು ದಿವಸ ಅಡಾಟಿ ಗ್ರಾಮ ಎಲ್ಲ ನಿಮಗೆ ದೇವರ ಐಶ್ವರ್ಯ ಕೊಟ್ಟು ಕಾಪಾಡೋಣ. ಮತ್ತು ಇನ್ನೊಂದು ನಮ್ಮ ಈ ಅಡಾಟಿ ಅಧ್ಯಕ್ಷರು ಪಂಚಾಯತಿಯವ್ರು ನೋಡಿ ಎಷ್ಟು ಚಂದ ಮಾಡ್ಯಾರ, ಇಲ್ಲೆಲ್ಲ ಎಷ್ಟು ಸುಂದರ ಮಾಡ್ಯಾರ. ಆದ್ರೆ ನೀವೇನು ಮಾಡ್ತೀರಲ್ಲ ಕೂತವ್ರು ಎಲೆ ತಿಂದು ಉಗಳಲ್ಲ, ಸಿಗರೇಟ್ ಸಿದಂಗಿಲ್ಲ. ನೀವೆಲ್ಲ ಏನು ಗುಡಿಗಿರೋಂತ ಹೊರಗೆ ಮಾಡ್ರಿ, ಯಾಕಂದ್ರೆ ಸುಂದರ ವಾತಾವರಣ ಮಾಡ್ಯಾರ. ಅದನ್ನು ನೀವು ಒಂದು ಕ್ಷಣದ ಕೆಟ್ಟ ಹೋಗತಿ. ಅದನ್ನು ಯಾವಾಗ ಸಿದ್ದೇಶ್ವರಪ್ಪಗಳು ಸ್ವಸ್ಥಕ್ಕೆ ಭಾಳ ಇದ್ದರು ಅವರು ಅಂತ ಸ್ವಚ್ಛತೆಯವರು ದಿವಸ ಮಾಡ್ಯಾರ. ಇನ್ನು ಕೆಲಸ ಮಾಡಕ್ಕಾರ ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲಿ ತಿಂದ ಮತ್ತು ಅದರ ಸ್ಟಾರ್ಟಿಂದ ಗುಟ್ಕಾದಿಂದ ಏನೂ ಉಗಳಲ್ಲ. ನೀವು ಹೊರಗೆ ಮಾಡಿ ಚುಟ್ಟಾಸಿದ್ರೆ ಏನೂ ಮಾಡಿ ಅದರ ಗುಡಿ ಹೊರದಾಗ ದಯವಿಟ್ಟು ಆ ಸಿದ್ದೇಶ್ವರ ಸಾಕ್ಷಿಯಾಗಿ ನಾವು ನೋಡ್ಕೊತೀನಿ ಅಂತ ಹೇಳಿ ಭಕ್ತಿ ಬರಬೇಕು. ಒಂದೆರಡು ಮಾತು ನಾನು ಗುರುಗಳ ಪಾದಕ್ಕೆ ನಾನು ಮಾಡ್ತೀನಿ.